ಭೀಷ್ಮರ ಹತ್ರ ಧರ್ಮಜ್ಞಾನವನ್ನ ಪಡೆದುಕೊಂಡು ಬಾ ಅಂತ. ಯುಧಿಷ್ಠಿರರು ಶರಾಶಯದ ಮೇಲೆ ಮಲಗಿದ್ದಂತ ಭೀಷ್ಮರ ಹತ್ರ ಹೋಗಿ ಕೇಳ್ಕೊಳ್ತಾರೆ, ಪಿತಾಮಹರೇ, ನಿಮ್ ಹಿರಿಯರಿದ್ದೀರಾ, ನಿಮ್ಮ ಹತ್ರ ಧರ್ಮಜ್ಞಾನ ಇದೆ, ಮುಂದೊಂದು ದಿನ ಅಕಸ್ಮಾತ್ ನಾನು ಚಕ್ರವರ್ತಿ ಆದ್ರೆ, ನಾನು ಮಹಾರಾಜನಾದ್ರೆ ನನ್ನ ಸಾಮ್ರಾಜ್ಯದ ಯಾವ್ಯಾವ ವರ್ಣದವರನ್ನ ಯಾವ್ಯಾವ ರೀತಿ ನೋಡ್ಕೊಳ್ಬೇಕು, ಉತ್ತರ ಕೊಡಿ ಅಂತ ಕೇಳಿದ್ರು. ಆಗ ಭೀಷ್ಮ ಪಿತಾಮಹರು ಯುಧಿಷ್ಠಿರನಿಗೆ ಕೊಟ್ಟಂತ ಒಂದೇ ಒಂದು ಉತ್ತರ, ನವರ್ಣಾನಾಂ ವಿಭೇದೋಸ್ತಿ, ಯಾವ ವರ್ಣಗಳಲ್ಲೂ ಯಾವ ಭೇದವನ್ನು ಮಾಡಬೇಡಪ್ಪ. ಯಾಕೆ? ಸರ್ವಂ ಬ್ರಹ್ಮ ಮಿದಂ ಜಗತ್, ಬ್ರಹ್ಮರಿಂದಲೇ ಸೃಷ್ಟಿಯಾಗಿರುವಂತ ಸಮಸ್ತ ಮನುಕುಲ, ನಮ್ಮ ಮಧ್ಯದಲ್ಲಿ ವ್ಯತ್ಯಾಸ ಯಾಕಬೇಕಪ್ಪ, ಯಾರಲ್ಲೂ ಕೂಡ ಈ ವ್ಯತ್ಯಾಸವನ್ನ ಮಾಡಬೇಡ, ಎಲ್ಲರನ್ನೂ ಬ್ರಹ್ಮನ ಮಕ್ಕಳಂತೆ ನೋಡ್ಕೊಂತ ಆಗಿನ ಕಾಲದಲ್ಲಿ ಭೀಷ್ಮ ಪಿತಾಮಹರು ಸಮಾನತೆ ಹರಿಕಾರವನ್ನ ಧರ್ಮಕ್ಕೆ ಕೊಟ್ಟಿದ್ರಲ್ಲ, ಅಂತ ಶ್ರೇಷ್ಠ ಧರ್ಮ ನಮ್ಮದು. ನಮ್ಮ ಧರ್ಮ ತತ್ವವನ್ನು ಕೊಡ್ತು. ಎಂಥ ತತ್ವಗಳನ್ನ! ಇದೇ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ 60 ವರ್ಷಗಳ ಹಿಂದೆ ಆದಾಗ ಸ್ವಾಮಿ ಚಿನ್ಮಯಾನಂದರು ಇಡೀ ಸಮಸ್ತ ಹಿಂದೂ ಸಮಾಜ ಕರೆಯನ್ನು ಕೊಟ್ಟಿದ್ರು. ಹಿಂದುವ ಸೋದರ ಸರ್ವೇನ ಹಿಂದೂ ಪತೀತೋ ಭವೇತ್, ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ. ಹಿಂದುವ ಸೋದರ ಸರ್ವೇ, ಹಿಂದೂಗಳೆಲ್ಲರೂ ಸೋದರರು. ನಮ್ಮಲ್ಲಿ ಯಾರು ಪವಿತ್ರನೂ ಇಲ್ಲ ಅಪವಿತ್ರನೂ ಇಲ್ಲ. ಮಮ ದೀಕ್ಷಾ ಹಿಂದೂ ರಕ್ಷಾ, ನನ್ನ ಜೀವನದ ದೀಕ್ಷೆಯೇ ಹಿಂದುತ್ವದ ರಕ್ಷಣೆ. ಮಮ ಮಂತ್ರ ಸಮಾನತ, ನನ್ನ ಜೀವನದ ಧ್ಯೇಯ ಮಂತ್ರವೇ ಸಮಾನತೆ ಅಂತ ಜಗತ್ತಿಗೆ ಸಾರಿ ಸಾರಿ ಹೇಳಿದಂತ ಧರ್ಮ ನಮ್ಮ ಸನಾತನ ಧರ್ಮ. ಈಗಲಾದ್ರೂ ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ಯಾರೋ ಪರಕೀಯರು ತಂದಂತ ಜಾತಿ ವ್ಯವಸ್ಥೆ, ಆದ್ರೆ ಆ ಪರಕೀಯರು ತಂದಂತ ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳೆಯುವಂತ ಕೆಲಸ ಇವತ್ತು ಹಿಂದೂ ಸಮಾಜ ಮಾಡಬೇಕಾಗಿದೆ. ಮತ್ತೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ, ಈ ಕೆಲಸ ಈಗಾಗಲೇ ಹಿಂದೂ ಸಮಾಜ ಮಾಡ್ತಾ ಇದೆ. ನಮ್ಮ ಜಾತಿಗಳ ಮಧ್ಯದಲ್ಲಿರುವಂತ ಒಡಕು ತೊಡಕುಗಳನ್ನ ಮೀರಿ ಬೆಳೆಯುವಂತ ಕೆಲಸ ಹಿಂದೂ ಸಮಾಜ ಮಾಡ್ಲಿಕ್ಕೆ ಮುನ್ನುಡಿಯನ್ನ ಇಟ್ಟಿದೆ. ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂದ್ರೆ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ, ಸುಮಾರು 3 ಲಕ್ಷ ಜನ ಹಿಂದೂ ಕಾರ್ಸೇವಕರ ಬಲಿದಾನಗಳ ನಂತರ